ಮೇಲ್ಭಾಗಕ್ಕೆ ಬನ್ನಿ ಎನ್ನುವುದಾಗಿ ಕರೆ ನೀಡಿಕೊಡ್ತಾ ಇಲ್ವಾ. ಕುಂಬಾರಳ್ಳಿ ನವೀನ, ದಯಮಾಡಿಸಿಕೊಳ್ಳಿ, ನಿಮ್ಮ ಪಂದ್ಯಾಟ ಆರಂಭವಾಗಿದೆ. ಫೈನಲ್ಗೆ ನೀವು ಕಾಣ್ತಾ ಇಲ್ಲ. ಕುಂಬಾರಳ್ಳಿ ನವೀನ, ನವೀನ್ ರವರೇ, ಫೈನಲ್ ಪಂದ್ಯಾಟ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇವರ ಆಶ್ರಯಿತ ವ್ಯವಸ್ಥಿತ ಕ್ರೀಡಾಕೂಟ ನಿನ್ನೆ ದಿನ ಆರಂಭ ಕಂಡಿದ್ದು ಇವತ್ತಿಗೆ ಅಂತಿಮ ಪಂದ್ಯಾಟ ಮಾತ್ರ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅತಿಥಿ ಗಣ್ಯಾತಿಥಿಯರು ಇವತ್ತಿಗೆ ಪಂದ್ಯಾಟ ವೀಕ್ಷಣೆಗಾಗಿ ಆಗಮನವನ್ನು ಕಾಣಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಎನ್ನುವುದಾಗಿ ಸೂಚನೆ ನೀಡಿಕೊಡ್ತಾ ಇರುವ ತೀರ್ಪುಗಾರರು ಸಿದ್ಧರಿದ್ದೀರಾ? ಸ್ಕೋರರ್ ರೆಡಿ ಇದ್ದಾರೆ. ಮೊದಲ ಓವರ್ನ ಮೊದಲ ಚೆಂಡಿಗಾಗಿ 6 ಓವರ್ ಪಂದ್ಯಾಟ, ಫೈನಲ್ ಪಂದ್ಯಾಟ. ವಿದ್ಯಾರಣ್ಯಪುರ ವಿರುದ್ಧಾರ್ಥಕವಾಗಿ ಸೋಲ್ದೇವನಹಳ್ಳಿ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಹಂತದಲ್ಲಿ ಮೊದಲ ಎಸೆತ ನೇರ ಗುರಿಯನ್ನು ಮಾಡಿದ್ರು. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಮೊದಲ ಎಲಿಮಿನೇಟರಿ ಪಂದ್ಯಾಟದಲ್ಲಿ ಬಹಳಷ್ಟು ವೀರೋಚಿತ ಪಂದ್ಯಾಟವನ್ನು ಜಯಿಸಿರ್ತಕ್ಕಂಥ ಸೋಲುದೇವನಲ್ಲಿ ಆ ಬಳಿಕ ಫೈನಲ್ ಟಿಕೆಟ್ ಅನ್ನು ಪಡೆದುಕೊಂಡ್ರು. ಆ ಬಳಿಕ ಸೆಮಿಫೈನಲ್ ಪಂದ್ಯಾಟದ ನಡುವೆ ದೊಡ್ಡಬಳ್ಳಾಪುರವನ್ನು ಮಣಿಸುವುದರ ಮುಖಾಂತರವಾಗಿ ವಿದ್ಯಾರಣ್ಯ ಎರಡನೆಯ ಫೈನಲ್ ಟಿಕೆಟ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ಎರಡೂ ತಂಡ ಇವಾಗ ಸೆಣಸಾಡ್ತಾ ಇದೆ. 2024ರ ಚಾಂಪಿಯನ್ಶಿಪ್ ಪಟ್ಟವನ್ನು ಯಾವ ತಂಡ ಪಡೆದುಕೊಳ್ತಾರೆ ನೋಡ್ಬೇಕಷ್ಟೇ. ಈ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದ್ದಾರೆ. ಲೆಫ್ಟ್ ಹಾಗೂ ರೈಟ್ ಕಾಂಬಿನೇಷನ್. ವಿದ್ಯಾರಣ್ಯಪುರ ತಂಡದ ಆಟಗಾರರು ದಾಖಲಿಸಿಕೊಳ್ಳಬಲ್ಲಂತ ಸಿಕ್ಸರ್ಗಳಿಗೆ ಸೆಕ್ರೆಟರಿ ಆಗಿರ್ತಕ್ಕಂಥ ವಿರೂಪಾಕ್ಷ ಇವರ ಹಸ್ತದ ಮುಖಾಂತರವಾಗಿ ನಗದಾಗಿ 1000 ನೀಡಿ ಗೌರವಿಸ್ತಾರೆ. ಸಿಕ್ಸರ್ಗಳಿಗೆ ಮಾತ್ರ ಭಾರತ ಎಸ್ತಕ್ಕಂಥ ಎಸೆತ ತೀರಾ ಏರ್ಕರಾಗಿ ಬೀಳ್ತಾ ಇದೆ. ಬ್ಲಾಕರ್ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿ ಮಾತ್ರ ಎಸೆಗಾರಿಕೆಗಳು ಲಭಿಸ್ತಾ ಇದೆ. ಈ ನಡುವೆ ಕೂಡ ಮತ್ತೆ ಗುಡದ ಹಿಮ್ಮದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಅಕ್ಷಯ್ ಮಾಡಿದ್ರು. ಕ್ಷೇತ್ರರಕ್ಷಣೆ ಮಾಡುವ ಮುಖಾಂತರವಾಗಿ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಊಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. 6 ಚೆಂಡಿನ ಮುಕ್ತಾಯದ ಬಳಿಕ 3 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ. ಎರಡೂ ತಂಡ ಕೂಡ ಸರಿ ಸಮಾನಾಗಿ ಪೈಪೋಟಿಯನ್ನು ನೀಡಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರರನ್ನು ಹೊಂದಿಕೊಂಡು ಬಹಳಷ್ಟು ಪೈಪೋಟಿ ಇಡ್ತಾ ಇದೆ. ಈ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಯಾವುದೇ ರೀತಿಯ ಹೆಚ್ಚಿನ ಅಂಶ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಚಂದ್ರಶೇಖರ್ ಮತ್ತೆರಡನೇ ಬಾರಿ 2024ರ
ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇವರ ಆಶ್ರಯಿತ ಒಂದು ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ಆಗಮನವನ್ನು ಕಂಡು ತಮ್ಮನ್ನು ತಾವು ತೊಡಗಿಸಿಕೊಂಡು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಎಲ್ಲ ಆಟಗಾರರಿಗೂ ಅಭಿನಂದನೆ ತಿಳಿಯಪಡಿಸ್ತಾ ಅಂತಿಮ ಫೈನಲ್ ಪಂದ್ಯಾಟದ ಕ್ಷಣಗಣನೆ ಮಾತ್ರ. ಈ ಹಂತದಲ್ಲಿ ಸಿಕ್ಸರ್ ಕೂಡ 6 ವರ್ಷಗಳ ಸೇರ್ಪಡೆ ಭರತ್ ಇವರ ಹಸ್ತದ ಮುಖಾಂತರ ಭರತ್ ಇವರ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ನಡುವೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಲಾಂಗ್ ಆಫ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣ ಲಭಿಸ್ತಾ ಇದೆ. ಕ್ಷೇತ್ರಕ್ಷಣ ಬರುವುದರ ಮುಖಾಂತರವಾಗಿ ಓಟಗಳಿಗೆ ಅವಕಾಶಗಳನ್ನು ನೀಡಿಕೊಟ್ರು. ಸ್ಟ್ರೈಕ್ ರೊಟೇಟ್ ಆಗ್ತಾ ಸಿಕ್ಸರ್ ಬಳಿಕ ಒಂದು ಓಟಗಳ ಪೂರೈಕೆ. ಈ ನಡುವೆ ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಫೈನಲ್ ಭಾಗಕ್ಕೆ ದಬ್ಬಿದ್ರು. ಬ್ಯಾಕ್ವರ್ಡ್ ವಿಭಾಗದ ಬಳಿ ಓಟಗಳು ನಡೀತಾ ಇದೆ. ಒಂದರ ಬದಲಿ ಎರಡು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅವಳಿ ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಇದೆ. ಈ ನಡುವೆ ಮತ್ತೆ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳಿಗೆ ಅವಕಾಶವನ್ನು ನೀಡಿಕೊಟ್ರು. ಸೀಮಾರೇಖೆ ಅಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಾಕ್ಷರ ಲಭಿಸ್ತಾ ಇದೆ. ಎರಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತ ಓಕೆ ಸರ್ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ತಂಡದ ಒಟ್ಟಾರೆ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಲಾಸ್ಟ್ ಬಾಲ್ ಸರ್. ಪೂರ್ಣಾಂತರವಾಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಈ ತನ್ಮದ ಮತ್ತೆ ಲಾಂಗ್ ಆಫ್ ಸೀಮಾರೇಖೆ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸ್ ಓವರ್ ಕೂಡ ಮುಕ್ತಾಯದ ಬಳಿಕ 12 ಚೆಂಡಿನ ಮುಕ್ತಾಯದ ಬಳಿಕ 19ಕ್ಕೆ ತಲುಪ್ತಾ ಇದೆ. ಮೂರನೇ ಓವರ್ಗಾಗಿ ಮತ್ತೆ ಪಾರ್ಥ ಊಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಪಂದ್ಯಾಟದ ಉದ್ದಗಲಕ್ಕೂ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಓರ್ವ ಶ್ರೇಷ್ಠ ಅಗ್ರಮಾನ್ಯ ಆಟಗಾರ ಕೂಡ. ಸತತ ಲೀಗ್ನ ಅಂತಿಮ ಪಂದ್ಯಾಟದಲ್ಲಿ 21 ಎಸೆತ ಸತತವಾಗಿ 50ರ ಒಂದು ಅರ್ಧ ಶತಕವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಏಕಮಾತ್ರ ಪಂದ್ಯಾಟಗಾರ ಕೂಡ. ವಿಶೇಷ ದಾಖಲಿಸುವಂತ ಒಂದು ಪ್ರಯತ್ನ ಮತ್ತೆ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಸಂಪೂರ್ಣವಾಗಿ ಹಿಡಿತವನ್ನು ಕಾಣ್ತಾ ಇದೆ. ಮತ್ತೆ ಪಾರ್ಥ ಸಿದ್ದರಾಜ್ ಶೇಖರ್ ಪಡೆದುಕೊಳ್ತಾ ಇದ್ದಾರೆ. ಸಿದ್ದು ಸಂದ ಎಸೆತ ಮತ್ತೆ ಡಾಟ್ ಬಾಲ್. ದಂಡುಗಾರ ಆಯವ್ಯಯವನ್ನು ಗುರುತಿಸಿಕೊಂಡ ಎಸೆತಗಾರಿಕೆ ಮುಂದುವರಿಕೆ ಆಗ್ತಾ ಇದೆ. ಈ ನಡುವೆ ಕೂಡ ಮತ್ತೆ ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇದ್ದಾರೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಕೂಡ
ಓಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನೇರವಾಗಿ ದಾಂಡು ಬಿಟ್ಟು ಪ್ಯಾಡ ಮೇಲೆ ಬಡಿತಾ ಇದೆ. ಡಾಟ್ ಅಂಡ್ ಡೆಲಿವರಿ ಬಿಂದು ರೂಪಿತ ಎಸೆತಗಳು ಹೆಚ್ಚಿನ ಅಂಶವಾಗಿ ಬರ್ತಾ ಇದೆ. ಈ ನಡುವೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕವರ್ಸ್ ಶಿರದ ಆಟಗಾರ ಶಿರದ ಮೇಲ್ಭಾಗದಲ್ಲಿ ಎತ್ತಿ ಬಾರಿಸುವ ಪ್ರಯತ್ನ ನಡುವೆ ಒಂದರ ಬದಲಿ ಎರಡು ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಉತ್ತಮ ರೀತಿಯ ತಡೆಗೋಡೆಯಾಗಿ ನಿಲ್ತಾ ಇದ್ದಾರೆ. ಬೌಂಡ್ರಿ ಅಡ್ಡಾಯಿಸಿದ್ರು. 4 ಓಟವನ್ನು ತಳ್ಳಿ ಹಾಕುವಂತ ಮುಖಾಂತರವಾಗಿ ಇವಾಗ ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತೀರ್ಪುಗಾರ ಕೊಂಚ ಮಟ್ಟಿಗೆ ಗೊಂದಲದ ಪೂರೈಕೆಯ ನಿಲುವಿಗಾಗಿ 3ನೇ ಅಂಪೈರ್ನ ತೀರ್ಪಿಗಾಗಿ ಮೊರೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಬೌಂಡ್ರಿ ಲೆಕ್ಕಾಚಾರದ ಹೊರೆ ಬಂದ್ರೆ ವಿರುದ್ಧಾರ್ಥಕ ಎಸೆತಗಾರನಿಗೆ ಮತ್ತೆ ಒತ್ತಡ. ಒಂದು ವೇಳೆ ಅವಳಿ ಓಟ ಬಂದ್ರೆ ಇವಾಗ ಬ್ಯಾಟ್ಸ್ಮನ್ ವಿದ್ಯಾರಣ್ಯಪುರ ಆಟಗಾರರಿಗೆ ಒತ್ತಡ. ಒಟ್ಟಾರೆಯಾಗಿ ನೋಡುಗರಿಗೆ ಶ್ರೇಷ್ಠ ಪಂದ್ಯಾಟ. ಜಯಿಸಬಲ್ಲ ತಂಡಕ್ಕೆ 11,111 ರೂಗಳ ಜೊತೆಗಾಗಿ ಚಿನ್ನದ ಲೋಪಿತ ಟ್ರೋಫಿಯನ್ನು ನೀಡಿ ಗೌರವಿಸ್ತಾರೆ. ಸೇಫ್ ಅಂತ ಬರ್ತಾ ಇದೆ ಸರ್. ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶ. ಓವರ್ ಮುಕ್ತಾಯದ ಬಳಿಕ 4ನೇ ಓವರ್ನ ಮೊದಲ ಚೆಂಡಿಗಾಗಿ ಮತ್ತೆ 22 ತಂಡದ ಒಟ್ಟಾರೆ ಮೊತ್ತ 4ನೇ ಓವರ್ಗಾಗಿ. ಚಂದ್ರಶೇಖರ್ ನಡುವೆ ತನ್ಮೂಲಕವಾಗಿ ಚೆಂಡು ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ನೇರ ಭಾಗದ ಸೀಮಾನಕ್ಕೆ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ನೋಡಿ, ಅಲ್ಲಿ ನೇರ ಭಾಗದಲ್ಲಿ ಸೀಮಾರೇಖೆಯ ಬಳಿ ಕುಳಿತಿರ್ತಕ್ಕಂಥ ಆಟಗಾರರು ಹಿಂದಕ್ಕೆ ಜರುಗಿ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ನಿಮ್ಮ ಪಂದ್ಯಾಟ ನೀವೇ ಸಹಕಾರ ಮಾಡಿ ಎನ್ನುವುದಾಗಿ ಮಾತ್ರ ಮನವಿ ಕೋರಿಕೊಳ್ತಾ ಇದ್ವಿ. ಚಂದ್ರಶೇಖರ್ ಮತ್ತೆ ಸಿಗಾರಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಸಿದ್ದು ಶೈಕನ್ನು ಪಡೆದುಕೊಳ್ತಾ ಇದ್ದಾರೆ. ಭರತ್ನ ಶೈಕ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನಡುವೆ ಸುಶಿತ್ ಸಿಮರಕರ್ ಭಾಗವನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ ಸಿಕ್ಸರ್. ಆರೋಟದ ಹೆಚ್ಚುವರಿ ಕೂಡ ಷಟ್ಕ. ಉತ್ತಮ ರೀತಿಯ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಇವಾಗ ಈ ನಡುವೆ ಕೂಡ ಮತ್ತೆ ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ತನ್ಮೂಲಕವಾಗಿ ಮತ್ತೆ ಕ್ಯಾಚೌಟ್ ಮುಖಾಂತರವಾಗಿ ಎದುರು ಒಪ್ಪಿಸ್ತಾ ಇದ್ದಾರೆ. ಹೋದರಿಯ ಆಘಾತ ಕೂಡ. ಸಿದ್ದು ಬ್ಯಾಕ್ ಟು ಪೆವಿಲಿಯನ್. ಹೊಸ ಆಟಗಾರನ ಸೇರ್ಪಡೆ ಕೂಡ. ಮೂವತ್ತ 1 32 loss of 4 wickets. ಸಂತೋಷ್ ಬಾಬು ಅಂಕಣ ಎಂಟ್ರಿಯನ್ನು ಕಾಣ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ 1 ಡೌನ್ ರೂಪದಲ್ಲಿ. ಚಂದ್ರಶೇಖರ್ ಎಸ್ತಕ್ಕಂಥ ಎಸೆತಗಳು ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಚೆಂಡಿಗೆ ವೇಗವನ್ನು ನೀಡಿಕೊಟ್ರು.
ವೇಗದ ಎಸೆತಗಳು ಇಲ್ಲಿ ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಈ ತನ್ಮದೆ ಮತ್ತೆ ರಿವರ್ಸ್ ಶಾಟ್ ಸ್ವಿಚ್ ಮಾಡುವಂತ ಒಂದು ಪ್ರಯತ್ನ ಊಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಳ್ತಾ ಇಲ್ಲ. ಟೋಟಲ್ ಡಲ್ವಾರ್ ಬಿಂದು ರೂಪಿತ ಎಸೆತಗಳು ಚುಕ್ಕಿ ಮಾದರಿ ಎಸೆಗಾರಿಕೆಗಳು ವೀಸಾ ಇದೆ. ಕೊನೆ ಚೆಂಡಿಗಾಗಿ ಚಂದ್ರಶೇಖರ್ ಕೊನೆಯ ಬಾರಿ ಎಸಗನ ಎಸೆತ ತನ್ಮೂಲಕ ಹೈಲೈಟ್ ಶಾಟ್. ಈ ನಡುವೆ ಮತ್ತೆ ಕಾಯುತ್ತಿದ್ದ ಕೈಗಳಿಗೆ ಚೆನ್ನ ಲಭಿಸ್ತಾ ಇದೆ. ಭಾರತ ಕ್ಯಾಚ್ ಅನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ಇದ್ದರೆ ಒಪ್ಪಿಸ್ತಾ ಇದ್ದಾರೆ. ನಾಲ್ಕು ಓವರ್ 24 ಚೇರಿನ ಮುಕ್ತಾಯದ ಬಳಿಕ 32 ಓಟವನ್ನು ದಾಖಲಿಸಿಕೊಂಡಿದ್ದ ತಂಡ ಅಂತಿಮ 12 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಫೈನಲ್ ಕಾಳಗ ನಡೀತಾ ಇದೆ. ವಿದ್ಯಾರ್ಥಿಪುರ ವಿರುದ್ಧಾರ್ಥಕವಾಗಿ ಸೋಲದೇವನಹಳ್ಳಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ನವೀನ್ ಸಕಂಡ ಎಸೆತ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಭರತ್ ಶೇಖ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ನೋ ಬಾಲ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ನೋಬಾಲ್ ಎನ್ನುವುದಾಗಿ ಸೂಚನೆ ರವಾನೆ ಆಗ್ತಾ ಇದೆ. ಫ್ರೀ ಹೀಟ್ ಅವಕಾಶ. ಧರ್ಮದ ಫ್ರೀ ಹೀಟ್ ಚೆಂಡು ಡೀಪ್ ಪಾಯಿಂಟ್ ಸಿಮರ ಕರ್ಮಗಳ ಕ್ರಮಿಸ್ತಾ ಇದೆ. ಬಗ್ ಸಿಕ್ಸರ್. ಆ ರೋಟದ ಸರ್ಪವೇ ಕೂಡ ಬಹಳಷ್ಟು ಜಾಣಮೈತ ಆಟ. ಕವರ್ ಪಾಯಿಂಟ್ ಭಾಗದಲ್ಲಿ ದಬ್ಬುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಹುಡುಗ ಸೇರ್ಪಡೆ ಕೂಡ. ಚಾಲ್ತಿಯ 5ನೇ ಓವರ್ ಮುಂದುವರಿಕೆಯಲ್ಲಿದೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ತನ್ಮೂಲಕವಾಗಿ ಒಂದು ತನ್ಮೂಲ ಸೂಚನೆಗಳ ರವಾನೆ ಆಗ್ತಾ ಇದೆ. ನೇರವಾಗಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇರ್ತಕ್ಕಂಥ ಕಾರಣಾಂತರ ಬೌಂಡ್ರಿ ಲೆಕ್ಕಾಚಾರ. 4 ಓಟಗಳ ಸೇರ್ಪಡೆ ಕೂಡ.
44ಕ್ಕೆ ತಲುಪ್ತಾ ಇದೆ. ತಂಡದ ಒಟ್ಟಾರೆ ಮೊತ್ತ 44ಕ್ಕೆ ತಲುಪ್ತಾ ಇದೆ. 5ನೇ ಓವರ್ನ ಚಾಲ್ತಿ ನವೀನ್. ಈ ತನ್ಮದ ನವೀನಿಗೆ ಎಸಕಂದ ಎಸೆತಗಳು ವೈಟ್ ಸೂಚನೆ ಬರ್ತಾ ಇದೆ. ಅಕ್ರಮ ಎಸೆತಗಳಿಗೆ ದಾರಿ ಮಾಡಿಕೊಟ್ರು. ಉಚಿತ ಉಡುಗೊರೆ ರೂಪದ ಓಟಗಳು ಲಭಿಸ್ತಾ ಇದೆ. ಓವರ್ ಶಾಟ್ ಮತ್ತೆ ಸ್ವಿಚ್ ದಾಖಲಿಸುವಂತ ಪ್ರಯತ್ನ. ಗಾಳಿ ಇರುವ ದಿಕ್ಕಿಗೆ ಚೆಂಡನ್ನು ತೂರಿ ಬಿಡುವಂತ ಒಂದು ಲೆಕ್ಕಾಚಾರ ತಪ್ಪಿಸುವ ಒಂದು ವ್ಯವಸ್ಥೆ ಎಸೆತಗಾರರು ಮಾಡಿಕೊಡ್ತಾ ಇದ್ದಾರೆ. ತೀರಾ ಫುಲ್ ಶಾಟ್ ಲಾಂಗ್ ಆಫ್ ಸೀಮಾರೆ ಕರ್ವಾಗಲು ಕ್ರಮಿಸ್ತಾ ಇದೆ. ಸಿಕ್ಸರ್. ಪಂದ್ಯಾಟದಲ್ಲಿ ತನ್ನದೇ ಆದ ಹೊಡೆತಗಳ ಮುಖಾಂತರವಾಗಿ ತನ್ನ ತಂಡದ ಆಟಗಾರರನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಇರುವ ಆಟಗಾರರು ಕೂಡ. ಇದೆರಡನೇ ಪುರದ ಇರುವ ಆಟಗಾರರು ಆರಂಭಿಕ ಹಂತದಲ್ಲಿಯೇ ಎಸೆತಗಾರರ ಶಿರದ ಮೇಲ್ಭಾಗದಲ್ಲಿ ಒತ್ತಡವನ್ನು ಹೇರಿಕೊಡ್ತಾ ಇದ್ದಾರೆ. ತಂಡದ ಒಟ್ಟಾರೆ ಮೊತ್ತ 51ಕ್ಕೆ ತಲುಪ್ತಾ ಇದೆ. 51. ಚೆಂಡು ಮತ್ತೆ ಎಕ್ಸ್ಟ್ರಾ ಕವರ್ ಸೀಮಾರೆ ಕರ್ಬಾಲನ್ನು ಕ್ರಮಿಸ್ತಾ ಇದೆ. ಬಿಗ್ ಸಿಕ್ಸ ಷಟ್ಕ ಆರೋಟದ ಸೇರ್ಪಡೆ. ಅತ್ಯುತ್ತಮ ಬ್ಯಾಟಿಂಗ್ ವಿದ್ಯಾರಣ್ಯಪುರ ಅವರಿಂದ. ತಂಡದ ಮೊತ್ತ 57. 5 ಓವರ್ ಕಂಪ್ಲೀಟ್. ಹರೀಶ್ ಅವರಿಂದ ಅತ್ಯುತ್ತಮವಾದ ಬ್ಯಾಟಿಂಗ್. ಕೊನೆಯ ಓವರ್ ಶ್ಯಾಮ್ರವರಿಂದ. ಆನ್ ಸ್ಟ್ರೈಕ್ ಭರತ್. ಒಳ್ಳೆ ಫಾರ್ಮಲ್ ಇದ್ದಾರೆ ವಿದ್ಯಾರಣ್ಯಪುರ ಭರತ್ ಅವರು, ಹಾಗೆ ಹರೀಶ್ ಅವರು ಕೂಡ. ಸ್ಕೋರ್ 57. 2 ವಿಕೆಟ್ ನಷ್ಟಕ್ಕೆ. ಕೊನೆಯ 6 ಎಸೆತ ಮಾತ್ರ. ಅಗಲವಾದ ಎಸೆತ ಜೊತೆಗೆ ಮತ್ತೊಂದು ರನ್. 2 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 59. ಗ್ಯಾಪ್ ನಲ್ಲಿ ಆಡಿದರೆ ಬಹುಶಃ 4 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 63. ಇನ್ನು 5 ಎಸೆತಗಳ ಬಾಕಿ ಇದೆ. ಅತ್ಯುತ್ತಮವಾದ ಬ್ಯಾಟಿಂಗ್ ನೊಂದಿಗೆ ಭರ್ಜರಿ ಪ್ರದರ್ಶನ ನೀಡ್ತಾ ಇದ್ದಾರೆ ಹರೀಶ್ ಅವರು. ಫೈನಲ್ ಮ್ಯಾಚ್ ಒಳ್ಳೆ ಟಫ್ ಆಗಿದೆ. ಒಳ್ಳೆ ಸ್ಕೋರ್ ಬಂದಿದೆ. ಅತ್ಯುತ್ತಮವಾದ ಹೊಡೆತ. ನೋಡ್ಬೇಕೇನಾಗತ್ತೆ ಅಂತ. 4 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 67. 67. ಅತ್ಯುತ್ತಮವಾದ ಹೊಡೆತ ಹರೀಶ್ ಅವರಿಂದ. ಭರ್ಜರಿ ಪ್ರದರ್ಶನ. ಬಹುಶಃ ಡೈಲಿ ಪ್ರಾಕ್ಟೀಸ್ ಮಾಡೋದ್ರ ಎಫೆಕ್ಟ್ ಅನ್ಸುತ್ತೆ ಇದು. ಮಧ್ಯಾಹ್ನ ಊಟ ಕೂಡ ಮಾಡಿದಿರಾ
ವಿದ್ಯಾರಣ್ಯಪುರದವ್ರು ಆಟ ಆಡ್ತಾ ಇದಾರೆ ಅಂತ ಗೊತ್ತಾಯ್ತು. ಅಲ್ಲಿ ನೋಡಿದ್ರೆ ಅಧ್ಯಕ್ಷರು ಒಳ್ಳೆ ಡ್ಯಾನ್ಸ್ ಆಡ್ತಾ ಇದಾರೆ. ವಿದ್ಯಾರಣ್ಯಪುರ ಅಧ್ಯಕ್ಷರು ಫುಲ್ ಜೋಶಲ್ಲಿ ಇದ್ದಾರೆ, ಹುರಿದುಂಬಿಸ್ತಾ ಇದಾರೆ ಎಲ್ಲ ಪ್ಲೇಯರ್ಸ್ನ. ಕ್ರೀಡಾ ಸ್ಫೂರ್ತಿ ಬೇಕು, ಈ ರೇಂಜ್ ಇರಬೇಕು. ಕೇವಲ 1 ರನ್ಗಳ ಸೇರ್ಪಡೆ. ಶಾಟ್ ಅಲ್ಲಿ ಪವರ್ ಕಡಿಮೆ ಆಗಿತ್ತು ಅನ್ಸುತ್ತೆ ಹರೀಶಣ್ಣ. ಅತ್ಯುತ್ತಮವಾದ ಎಸೆತ ಶ್ಯಾಮ್ರವರಿಂದ. ಕೊನೆಯ 2 ಎಸೆತಗಳ ಬಾಕಿ ಇದೆ. ಕೇವಲ 1 ರನ್ ಸೇರ್ಪಡೆ. ಕೊನೆಯ ಎಸೆತ ಬಾಕಿ. ತಂಡದ ಮೊತ್ತ 69, 2 ವಿಕೆಟ್ಗಳ ನಷ್ಟಕ್ಕೆ ಎನ್ಐನವರಿಗೆ 70 ರನ್ಗಳ ಟಾರ್ಗೆಟ್ ನ ವಿದ್ಯಾರಣ್ಯಪುರದವರು ಫಿಕ್ಸ್ ಮಾಡಿದ್ದಾರೆ. ನೋಡ್ಬೇಕು ಇದನ್ನ 70 ರನ್ ಎನ್ಐನವರು ಯಾವ ತರ ಭೇದಿಸ್ತಾರೆ ಅಂತ. 2 ಬಲಿಷ್ಠವಾದ ತಂಡಗಳು ಈಗಾಗಲೇ ಹಣಾಹಣಿ ನಡೀತಾ ಇದೆ. 2 ದಿನಗಳಿಂದ ನಡೀತಾ ಇರ್ತಕ್ಕಂಥ ಈ ಕ್ರೀಡಾ ಪಂದ್ಯಗಳು ಇನ್ನೊಂದು ಇನ್ನಿಂಗ್ಸ್ ಆಡೋ ಮುಖಾಂತರ ತೆರೆ ಎಳಿತಾ ಇದೆ. ಅದಕ್ಕೆ ಸಮಾರಂಭಕ್ಕೆ ಮಾನ್ಯ ಶ್ರೀ ಡಾಕ್ಟರ್ MA ಸಲೀಂ IPS DG ಕರ್ನಾಟಕ ಸರ್ಕಾರ ಆಗಮಿಸ್ತಾ ಇದ್ದಾರೆ. ಈಗಾಗಲೇ 2 ತಂಡಗಳು ಬಲಿಷ್ಠವಾಗಿರೋದ್ರಿಂದ ಫೈನಲ್ನ ಅತ್ಯದ್ಭುತವಾದ ಕ್ಷಣಗಳನ್ನ ನೋಡ್ಕೊಳ್ಳಿಕ್ಕೆ ಈಗಾಗಲೇ ಯೂಟ್ಯೂಬ್ ಅಲ್ಲಿ ಲೈವ್ ಹೋಗ್ತಾ ಇದೆ. ಎಲ್ಲರೂ ಅದನ್ನ ರಾಜ್ಯದ ಎಲ್ಲ ಗುತ್ತಿಗೆದಾರರು ಅದನ್ನ ವ್ಯೂ ಮಾಡ್ತಾ ಇದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ಲೈವ್ ಅಲ್ಲಿ ಈ ಮ್ಯಾಚ್ ಬರ್ತಾ ಇರೋದ್ರಿಂದ ಎಲ್ಲರೂ ಕೂತಿರೋ ಜಾಗದಲ್ಲಿ ಮ್ಯಾಚ್ ನ ವೀಕ್ಷಣೆ ಮಾಡುವಂತ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ 5:30 ಆಗಿದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ 2 ತಂಡಗಳವರು. ವಿದ್ಯಾರಣ್ಯಪುರ ಆದಷ್ಟು ಬೇಗ ಫೀಲ್ಡಿಂಗ್ ಬರಬೇಕು. ಆತ್ಮೀಯ ಸದಸ್ಯರೇ, ನಾವೀಗ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ಈಗ ನಮ್ಮ ಈ ಜಿಲ್ಲಾ ಮಟ್ಟದ
ಮಾನ್ಯ ಶ್ರೀ ಡಾಕ್ಟರ್ ಎಂ.ಎ. ಸಲೀಂ IPS DG ಕರ್ನಾಟಕ ಸರ್ಕಾರ ವೇದಿಕೆಗೆ ಆಗಮಿಸಿದರೆ ಅವರಿಗೆ ಸ್ವಾಗತನ ಬಯಸ್ತೇವೆ. ಹಾಗೆ ಮಾನ್ಯ ಶ್ರೀ ಎಚ್.ವಿ. ಚಂದ್ರಬಾಬು ಗೌರವ ಕಾರ್ಯದರ್ಶಿಗಳು KSLC ಕೇಂದ್ರ ಸಂಸ್ಥೆ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇವೆ. BLN ಸಿಂಹ ಬಿಜೆಪಿ ಮುಖಂಡರು ಚಿಕ್ಕಬಾಣವರ ವೇದಿಕೆ ಮೇಲೆ ಬರಬೇಕು. ಹಾಗೂ ಸತೀಶ್ ಹಿರಿಯ ಕ್ರೀಡಾಪಟು ಚಿಕ್ಕಬಾಣವರ ಸ್ಪೋರ್ಟ್ಸ್ ಕ್ಲಬ್ ವೇದಿಕೆ ಮೇಲೆ ಬರಬೇಕು. ವರದರಾಜು ಚೇರ್ಮನ್ ಕ್ರೀಡಾ ಸಮಿತಿ ಬೆಂಗಳೂರು ಜಿಲ್ಲಾ ವ್ಯಾಪ್ತಿ ವೇದಿಕೆ ಮೇಲೆ ಬರಬೇಕು. ಇರ್ಷಾದ್ ರವರು ವೇದಿಕೆ ಮೇಲೆ ಬರಬೇಕು. ಮಾನ್ಯ ಗೋವಿಂದರಾಜು ಜಿಲ್ಲಾಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು. ಪುಟ್ಟರಾಜ್ ಅವರು ಜಿಲ್ಲಾ ಉಪಾಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು. ಯದುಕುಮಾರ್ ಜಿಲ್ಲಾ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸನ ಆಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅಭಿನಂದಿಸಿಕೊಳ್ತಾ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದ್ದಾವೆ. ಈ ಹಂತದಲ್ಲಿ ಬೌಂಡ್ರಿ ಲೆಕ್ಕಾಚಾರಗಳು 4 ಔಟ್ಗಳ ಸೇರ್ಪಡೆ ಲಭಿಸ್ತಾ ಇದೆ. ಬೌಂಡ್ರಿಯ ಮುಖಾಂತರವಾಗಿ ಇವಾಗ ತಂಡದ ಒಟ್ಟಾರೆ ಮೊತ್ತ 14ಕ್ಕೆ ತಲುಪ್ತಾ ಇದೆ. 70ರ ಒಂದು ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾಗಿರ್ತಕ್ಕಂಥ ತಂಡ ಈ ಹಂತದಲ್ಲಿ ನಿಧಾನಗತಿಯ ಮೇಲೇಳುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ಆರಂಭಿಕ ಜೋಡಿಗಳು ಇನ್ನೂ ಕೂಡ ಸುರಕ್ಷಿತವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಈ ನಡುವೆ ಕವರ್ಸ್ ಪಾಯಿಂಟ್ ಭಾಗಕ್ಕೆ ತಪ್ಪಿದ್ರು. ಅಂತಿಮ ಹಂತದಲ್ಲಿ 4 ಡೈಸ್ ಇದ್ದಾರೆ. 4 ಔಟ್ಗಳ ಸೇರ್ಪಡೆ ಕೂಡ. ಕ್ಷಮೆ ಇರಲಿ ಸರ್. ನಾಲ್ಕು ಔಟವನ್ನು ತಡೆದು ನಿಲ್ಲಿಸಿದ್ರು. ಕೇವಲ 2 ಔಟ್ಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹಾಗೂ ಕೇಂದ್ರ ಸಮಿತಿಯ MC ಮೆಂಬರ್ ಕೃಷ್ಣರವ್ರಿಗೂ ಸ್ವಾಗತ. ಪೀಣ್ಯ ಸಮಿತಿಯ ಅಧ್ಯಕ್ಷರಾದಂಥ ವೆಂಕಟೇಶ್ ಅವ್ರಿಗೂ ಸ್ವಾಗತ. ಹಾಗೂ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಗೆ ಒಳಪಡುವ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಕೇಂದ್ರ ಸಮಿತಿಗೆ ಒಳಪಡುವಂತಹ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಎಲ್ಲ ನೆಚ್ಚಿನ ವಿದ್ಯುತ್ ಗುತ್ತಿಗೆದಾರರಿಗೆ ಸ್ವಾಗತ ಬಯಸ್ತೇವೆ. ಇದು ಕೊನೆಯ ಪಂದ್ಯವಾಗಿದ್ದು ಕೇವಲ ಇನ್ನು 4 ಓವರ್ಗಳು ಮಾತ್ರ ಉಳಿದಿದೆ. ಸಮಾರಂಭಕ್ಕೆ ಗಣ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಡಾಕ್ಟರ್ ಎಂ.ಎ. ಸಲೀಂ IPS DG ಕರ್ನಾಟಕ ಸರ್ಕಾರ ಅವರು ಆಗಮಿಸಿರ್ತಾರೆ. ಈ ನಡುವೆ ಚೆಂಡು ತನ್ಮೂಲಕವಾಗಿ ಫೈನ್ ಲೆಗ್ ಸಿಮಾರಕ್ಕೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಎನ್ನುವುದಾಗಿ ಸೂಚನೆ ಮರೆಯಾಗ್ತಾ ಇದೆ. ತಂಡದ ಒಟ್ಟಾರೆ ಮೊತ್ತ ಈ ಹಂತದಲ್ಲಿ 26ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದಲ್ಲಿ ಆಗಮಿಸಿಕೊಂಡು ಓರ್ವನೇ ನಿಂತುಕೊಂಡು ಪಂದ್ಯಾಟದ ಗೆಲುವಿಗಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಪಾರ್ಥ ಜೊತೆಗೆ ಸಹಪಾಠಿಯಾಗಿ ನಿಂತಿರ್ತಕ್ಕಂಥ ರವಿ ಚಂಪಾಟ್ ಮಾಡಿಕೊಂಡು ಬೇಯಿಸುವಂತ ಪ್ರಯತ್ನ. ತನ್ಮೂಲಕವಾಗಿ ಲಾಂಗ್ ಆಫ್ ಸಿಮರಕ್ಕೆ ಭಾಗವನ್ನು ಕ್ರಮಿಸ್ತಾ ಇದೆ. ಬೇಕ್ ಸಿಕ್ಸರ್ ಆರೋಟದ ಸೇರ್ಪಡೆ ಷಟ್ಕ. ಕೇಂದ್ರ ಸಮಿತಿಯ ಕ್ರೀಡಾ ಚೇರ್ಮನ್ CV ಮಲ್ಲಿಕಾರ್ಜುನ ರೆಡ್ಡಿ ಅವರು ಸ್ವಾಗತ ಬಯಸುತ್ತೇವೆ. ಮಟ್ಟಿ ಓಟವನ್ನು ಕಾಸುವಂತ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಮಾಡಿದ್ರು. ಕ್ಷೇತ್ರಕ್ಷಣೆ ಮುಂಚಿತವಾಗಿ ಓಟಗಳು ಲಭಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 12 ಚೆಂಡಿನ ಮುಕ್ತಾಯದ ಬಳಿಕ 33 ಓಟವನ್ನು ದಾಖಲಿಸಿಕೊಳ್ತಾ ಇರ್ತಕ್ಕಂಥ ತಂಡ ಜಯಕ್ಕಾಗಿ 24 ಎಸೆತ. ಇನ್ನು ಕೂಡ 24 ಎಸೆತ 37 ಓಟವನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ. ಆರಂಭಿಕ ಆಟಗಾರರು ಇನ್ನೂ ಕೂಡ ಬೇರೂರಿಕೆಯನ್ನು ಕಾಣ್ತಾ ಇದ್ದಾರೆ. 18ಕ್ಕೆ 34. ತಂಡದ ಒಟ್ಟಾರೆ ಮೊತ್ತ 33. 24 ಎಸೆತ ಜಯಕ್ಕಾಗಿ 37 ಓಟವನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ.
ಹೊಸ ಬೌಲರ್ ಸಂತೋಷ್ ಶೈಕನ್ನು ಪಾರ್ಥ ಪಡೆದುಕೊಳ್ತಾ ಇದ್ದಾರೆ. ಸಂತೋಷ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಸಿ ಎನ್ನುವುದಾಗಿ ಸೂಚನೆ ನೀಡಿಕೊಡ್ತಾ ಇರುವ ಸ್ವಿಚೇಟ್ ಮಾಡುವಂತಹ ಒಂದು ಪ್ರಯತ್ನ, ರಿವರ್ಸ್ ಶಾಟ್ ಅನ್ನು ದಾಖಲಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸಿಕ್ಕಿ ಮಾತ್ರ ಎಸ್ಗಾರಿಕೆಗಳು ಲಭಿಸ್ತಾ ಇದೆ. ನಿನ್ನೆ ದಿನ ಆರಂಭವನ್ನು ಕಂಡಿತ್ತು, ಇವತ್ತಿಗೆ ಅಂತ್ಯವನ್ನು ಕಾಣ್ತಾ ಇದ್ದಾವೆ, ಸಮಾಪ್ತಿ ಕಾಣ್ತಾ ಇದ್ದಾವೆ. ಈ ಬಳಿಕ ಸಮರಮ ಸಮಾವೇಶ ಪ್ರಶಸ್ತಿ ಸುತ್ತು ಮಾತ್ರ ಬಾಕಿ ಉಳಿಯುತ್ತದೆ. ಎರಡನೇ ಬಾರಿಗೆ ಸಗನ ಎಸೆತ ಮೂಲಕ ಲಾಂಗ್ ಆಫ್ ಮೂಲಕ ಹೋಗಲು ಕ್ರಮಿಸ್ತಾ ಇದೆ. 4 ಓಟಗಳ ಸೇರ್ಪಡೆ, ಚೆಂಡು ಆಕರ್ಷಕ ವಿರುದ್ಧ ಬೌಂಡ್ರಿ. ಈ ನಡುವೆ ಕೂಡ ಮತ್ತೆ ಚೆಂಡು ರಿವರ್ಸ್ ಶಾಟ್ ಅನ್ನು ಮಾಡುವಂತಹ ಒಂದು ಪ್ರಯತ್ನ. ಡೀಪ್ ಪಾಯಿಂಟ್ ಮತ್ತು ಎಕ್ಸ್ಟ್ರಾ ಕವರ್ಸ್ ನಡುವೆ ತುಳಿಬಿಟ್ರು. 4ರ ಹೆಚ್ಚುವಳಿ ಓಟಗಳ ಸೇರ್ಪಡೆ ಮುಖಾಂತರವಾಗಿ ಇವಾಗ ತಂಡದ ಒಟ್ಟಾರೆ ಮೊತ್ತ 41ಕ್ಕೆ ತಲುಪ್ತಾ ಇದೆ. 21 ಎಸೆತಕ್ಕೆ 29 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ. ಆರಂಭಿಕ ಹಂತದಲ್ಲಿ ಆಗಮಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯ ತನ್ನದೇ ಆದ ಕಲಾತ್ಮಕ ಹೊಡೆತಗಳನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಆಟಗಾರರು ಕೂಡ. ಈ ನಡುವೆ ತನ್ಮೂಲಕವಾಗಿ ಸತತ ಸಿಕ್ಸರ್ಗಳ ಬೌಂಡ್ರಿಗಳ ಮುಖಾಂತರವಾಗಿ ವಿರುದ್ಧಾರ್ಥಕ ವಿದ್ಯಾರಣ್ಯ ಕ್ಷೇತ್ರಗಾರರು ಮತ್ತು ಎಸೆತಗಾರರ ಶಿರದ ಮೇಲ್ಭಾಗದಲ್ಲಿ ಒತ್ತಡವನ್ನು ಹೇರಿರ್ತಕ್ಕಂಥ ಆಟಗಾರ 3ನೇ ಓವರ್ನ 4ನೇ ಚೆಂಡಿಗೆ ಉದ್ದರನ್ನು ಒಪ್ಪಿಸುವುದರ ಮುಖಾಂತರವಾಗಿ ವಾಪಸ್ಸನ್ನು ಕಂಡ್ರು. ಸತತ ತಾನು ಎದುರಿಸಿರ್ತಕ್ಕಂಥ ಪಂದ್ಯಾಟದಲ್ಲಿ ಎಲ್ಲವೂ ಕೂಡ ತನ್ನದೇ ಆದ ನೂತನ ದಾಖಲೆಯನ್ನು ಸೃಷ್ಟಿಸಿರ್ತಕ್ಕಂಥವರು ಆಟಗಾರ. ಕೆಲ ಅಂತಿಮ ಹಂತದ ಆಟದಲ್ಲಿ, ಲೀಗ್ ಹಂತದ ಆಟದಲ್ಲಿ 23ರಿಂದ 24 ಚೆಂಡಿನ ಒಳಭಾಗದಲ್ಲಿ ಅರ್ಧಶತಕವನ್ನು ದಾಖಲಿಸಿಕೊಂಡ್ರು. ಅದಕ್ಕಿಂತ 3ನೇ ಲೀಗ್ ಹಂತದ ಪಂದ್ಯದಲ್ಲಿ 41ರ ಓಟವನ್ನು ದಾಖಲಿಸಿಕೊಂಡ್ರು. ಆ ಬಳಿಕ ಇವಾಗ ಮೂವತ್ತ ಓಟವನ್ನು ಅಂತಿಮ ಫೈನಲ್ ಪಂದ್ಯಾಟದಲ್ಲಿ ದಾಖಲಿಸಿಕೊಂಡು ಇವಾಗ ಪಂದ್ಯಾಟದ ವೀಕ್ಷಣೆಗಾಗಿ ಕುಳ್ಳಿರ್ತಾ ಇದ್ದಾನೆ. ಅಭಿನಂದಿಸಿಕೊಳ್ತಾ ಇದ್ದಾವೆ. ಈ ಹಂತದಲ್ಲಿ ಹೊಸ ಆಟಗಾರ ನವೀನ. ಚೆಂಡು ಮತ್ತೆ ಕವರ್ ಸಿಮರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಷಟ್ಕ ರೋಟದ ಸೇರ್ಪಡೆ ಮುಖಾಂತರವಾಗಿ ಪಂದ್ಯಾಟವನ್ನು ಉಳಿಸಿಕೊಳ್ಳಬಲ್ಲಂತ ಒಂದು ಲೆಕ್ಕಾಚಾರ. ಈ ನಡುವೆ ಮತ್ತೆ ರಿವರ್ಸ್ ಶಾಟ್ ಅನ್ನು ಮಾಡುವಂತ ಒಂದು ಪ್ರಯತ್ನ. ಸ್ವಿಚ್ ಹಿಡ್ದ ಕಲಿಸಿಕೊಂಡ್ರು. 1 ಓಟಗಳಿಗೆ ಮಾತ್ರ ಮನವಿ ಬರ್ತಾ ಇದೆ. ಒಂದರದ ಸೇರ್ಪಡೆ ಕೂಡ. ಓವರ್ ಕೂಡ ಮುಕ್ತಾಯ. 48 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಜಯಕ್ಕಾಗಿ 12 ಎಸೆತ 18 ಎಸೆತ ಕ್ಷಮೆ ಇರಲಿ 18 ಎಸೆತ 22 ಓಟಗಳು ಬರಬೇಕಾಗ್ತದೆ. ಪ್ರತಿಯೊಂದು ಚೆಂಡಿಗೂ ಕೂಡ ದಾಂಡನ್ನು ಒಡ್ಡಿಕೊಂಡು ನೆಲಕ್ಕೆ ಒಡ್ಡಿ ಓಟವನ್ನು ದಾಖಲಿಸಿಕೊಂಡ್ರು ಕೂಡ ಸುಲಭ ಸಾಧ್ಯತೆಯಾಗಿ ಜಯಿಸಬಲ್ಲ ಪಂದ್ಯಾಟ. ಆದರೂ ಕೂಡ ಅದೃಷ್ಟದ ಅಣೆಪಟ್ಟಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕ್ರಿಕೆಟ್ ವಿದ್ಯಮಾನ, ಸೋಲಿನ ಅಂಚಿನಲ್ಲಿರ್ತಕ್ಕಂಥ ತಂಡಗಳು ಕೆಲವೊಮ್ಮೆ ವಿಜಯದ ವಾಸಿಲನ್ನು ಮುಟ್ಟಿರ್ತಕ್ಕಂಥ ನಿದರ್ಶನಗಳಿವೆ. ಆದರೂ ಕೂಡ ಕ್ರಿಕೆಟ್ನ ವಿದ್ಯಮಾನಕ್ಕೆ ಬಂದ್ರೆ ಓರ್ವ ಜ್ಯೋತಿಷನು ಕೂಡ ಜ್ಯೋತಿಷವನ್ನು ನುಡಿತಾನಂತಾದ್ರೆ ಅವನನ್ನು ಮೂರ್ಖ ಎನ್ನುವಷ್ಟರ ಮಟ್ಟಿಗೆ ಕ್ರಿಕೆಟ್ನ ವಿದ್ಯಮಾನ ಬದಲಾವಣೆ ಚಂಚಲೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಫೈನಲ್ ಪಂದ್ಯಾಟದ 2ನೇ ಇನ್ನಿಂಗ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. 18 ಎಸೆತ 22 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ. ಈ ನಡುವೆ ಮತ್ತೆ ರಿವರ್ಸ್ ಶಾಟ್ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ.
ಏ ಹಂತದಲ್ಲಿ ಕ್ಲೀನ್ ಬೋಲ್ಡ್. ನವೀನನ ಆಟ ಅಂತ್ಯವನ್ನು ಕಾಣ್ತಾ ಇದ್ದಾವೆ. ನವೀನ ಆಟ ಅಂತ್ಯದ ಬಳಿಕ ಹೊಸ ಆಟಗಾರ ಚಂದ್ರಶೇಖರ್. ಸೋಲ್ದೇವನಹಳ್ಳಿ ಪರವಾಗಿ ಚಂದ್ರಶೇಖರ್ ಅಂಕಣಕ್ಕೆ ಜಮಾವಣೆಯನ್ನು ಕಾಣ್ತಾ ಇದ್ದಾರೆ. ಶನಿವಾರ ದಿನ ಆರಂಭವನ್ನು ಕಂಡಿತ್ತು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇವರ ಆಶ್ರಯಿತ ನಿನ್ನೆ ದಿನ ಆರಂಭ ಕಂಡು ಇವತ್ತಿಗೆ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂತ ಆಟಗಾರರು. ಅದ್ಯಾವ ತಂಡ ಫೈನಲ್ ಟಿಕೆಟ್ ಅನ್ನು ಪಡೆದುಕೊಳ್ತಾರೆ ನೋಡ್ಬೇಕಷ್ಟೇ. ಜಯಿಸಬಲ್ಲ ತಂಡಕ್ಕೆ 1,11,111 ಜೊತೆಗಾಗಿ ಚಿನ್ನದ ಲೋಪಿತ ಟ್ರೋಫಿಯನ್ನು ನೀಡಿ ಗೌರವಿಸ್ತಾರೆ. ದ್ವಿತೀಯ ಸ್ಥಾನೀಯ ತಂಡಕ್ಕೆ 55,555 ಜೊತೆಗಾಗಿ ಮತ್ತೆ ಟ್ರೋಫಿಯನ್ನು ನೀಡಿ ಗೌರವಿಸ್ತಾರೆ. ಈ ನಡುವೆ ಅಂಕಣಕ್ಕೆ ಜರುಗ್ತಾ ಇದ್ದಾವೆ. ಒಂದು ಓಟಗಳ ಸೇರ್ಪಡೆ ತಟ್ಟಿಮಟ್ಟಿ ಓಟವನ್ನು ಕಸಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ ಕೂಡ. ನೋಡಿ, ವಿಕೆಟ್ಸ್ ಅನ್ನು ತೆಗೆದುಕೊಂಡ್ರೆ ವಿದ್ಯಾರ್ಣಪುರದವರಿಗೆ ರಾಜೇಂದ್ರ ಇವರ ಹಸ್ತದ ಮುಖಾಂತರವಾಗಿ 1000 ನಗದನ್ನು ನೀಡಿ ಗೌರವಿಸ್ತಾರೆ. ಈ ನಡುವೆ ಜಾಣ್ಮೈತ ಆಟ ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳಿಗೆ ಪೂರೈಕೆ ಆಗ್ತಾ ಇದೆ. 6 ಓಟಗಳ ನಡುವೆ ಬಹಳಷ್ಟು ಉತ್ತಮ ರೀತಿಯ ಓಟಗಾರಿಕೆಗಳು ನಡೀತಾ ಇದೆ. ಈ ನಡುವೆ ಹೈಲಾಫ್ಟೆಡ್ ಶಾಟ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ ಅಪ್ ಮುಖಾಂತರವಾಗಿ 4ರಿಂದ 5, 5ರಿಂದ 6, 6ರಿಂದ 12 ಹೆಜ್ಜೆಯ ಒಂದು ಪಾದಾರ್ಪಣೆ ರನ್ ಅಪ್ ಮುಖಾಂತರವಾಗಿ ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಸತತವಾಗಿ ಸಮಯಕ್ಕೆ ಸರಿಯಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಮಾಡಿರ್ತಕ್ಕಂಥ ಆಟಗಾರ ಇವಾಗ ಒತ್ತಡಕ್ಕೆ ಸಿಲುಕ್ತಾ ಇರ್ತಕ್ಕಂಥ ತಂಡ. ಚಂದ್ರಶೇಖರ್ ಉದ್ದರಿಯ ಒಪ್ಪಿಸ್ತಾ ಇದ್ದಾರೆ. ತಂಡದ ಒಟ್ಟಾರೆ ಮೊತ್ತ 50ಕ್ಕೆ ತಲುಪ್ತಾ ಇದೆ. 13 ಎಸೆತ ಜಯಕ್ಕಾಗಿ 20 ಓಟಗಳು ಬರಬೇಕಾಗ್ತದೆ. 13 ಚೆಂಡು 20 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ. ಜಾವೇದ್ ಹೊಸ ಆಟಗಾರ. ಈ ನಡುವೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಳಿಗೆ ಅವಕಾಶ ಮಾಡಿಕೊಟ್ರು. ನೋ ಬಾಲ್ ಎನ್ನುವುದಾಗಿ ಸೂಚನೆ. 1 ಬದಲಿ 2 ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 3 ಓಟಗಳ ಅಂಕಿಅಂಶ ಬಿಡಿಯನ್ನು ಸೇರಿಕೊಳ್ತಾ ಇದೆ. ಗೊಂದಲಕ್ಕೆ ನೋಡಿ ಸರ್, ರನ್ಔಟ್ಗೆ ಮಾತ್ರ ರಿವ್ಯೂ ಅವಕಾಶ ಇರುವುದು. ಸತತ ನೋಬಾಲ್ಗಳಿಗೆ ಅಲ್ಲಿರ್ತಕ್ಕಂಥ ತೀರ್ಪುಗಾರಿಕೆ ಪೀಠದಲ್ಲಿರ್ತಕ್ಕಂಥ ತೀರ್ಪುಗಾರರೇ ನೀಡ್ತಾರೆ. ಅವರ ತೀರ್ಪಿಗೆ ನೀವು ಬದ್ಧರಾದ್ರೆ ಮಾತ್ರ ಪಂದ್ಯಾಟ ಯಶಸ್ವಿ ಆಗ್ಲಿಕ್ಕೆ ಕಾರಣ. ಗೊಂದಲಕ್ಕುಂಟು ಮಾಡಬೇಡಿ. ಸತತ ಪಂದ್ಯಾಟವನ್ನು ಆಡಿದ್ದೀರಿ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿನ ಮರಿಬಾರ್ದು. ದಯವಿಟ್ಟು ಅಂಪೈರ್ ತೀರ್ಮಾನ ಅಂತಿಮ ಆಗಿರುತ್ತೆ. ಗೊಂದಲ ಬೇಡ. ಅಂಪೈರ್ ತೀರ್ಮಾನ ಅಂತಿಮ. ಯಾರು ಮಧ್ಯದಲ್ಲಿ ಮಾತಾಡಬೇಡಿ. ಮೂರನೇ ಅಂಪೈರ್ನ ತೀರ್ಪಿಗಾಗಿ ಬರ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಇಸ್ ಪೆಂಡಿಂಗ್. ಅದ್ಯಾವ ರೀತಿಯಾಗಿ ಸೂಚನೆ ಬರ್ತದೆ ನೋಡ್ಬೇಕಷ್ಟೇ.
ನೋ ಬಾಲ್ ಆಗಿರತ್ತೆ. ನೋಬಾಲ್ ಎನ್ನುವುದಾಗಿ ಸೂಚನೆ ನೀಡಿಕೊಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬೀಳ್ತಾ ಇರಲಾಗಲ್ಲ ಚೆಂಡು. ಫ್ರೀ ಹೀಟ್ ಅವಕಾಶ 1-1 ಬದಲಿ 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವಳಿ ಓಟದ ಪೂರೈಕೆ ಮುಖಾಂತರವಾಗಿ ಇವಾಗ ಕನ್ನಡ ಒಟ್ಟಾರೆ ಮೊತ್ತ 55ಕ್ಕೆ ತಲುಪ್ತಾ ಇದೆ. 12 ಎಸೆತ ಜಯಕ್ಕಾಗಿ 15 ಓಟಗಳು ಬರಬೇಕಾಗ್ತದೆ. 12ಕ್ಕೆ 15 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ. ಇನ್ನೂ ಕೂಡ ಪಂದ್ಯಾಟ ಜೀವಂತವಾಗಿ ಉಳಿತಾ ಇದೆ. 50-50. ಒಂದು ವೇಳೆ ವಿದ್ಯಾರಣ್ಯ ಪಂದ್ಯಾಟವನ್ನು ಜಯಿಸಬೇಕಾದ್ರೆ 12 ಚೆಂಡಿನ ಒಳಭಾಗದಲ್ಲಿ ಸತತವಾಗಿ 11 ಚೆಂಡು ಕೂಡ ವಿಕೆಟ್ ಟೇಕಿಂಗ್ ಎಸೆಗಾರಿಕೆಯನ್ನು ಮಾಡಿದ್ರೆ ಪಂದ್ಯಾಟವನ್ನು ಜಯಿಸ್ತೀರಿ. ಒಂದು ವೇಳೆ ಲೆಕ್ಕಾಚಾರ ತಲೆ ಕೆಳಗಾದ್ರೆ ವಿರುದ್ಧಾರ್ಥಕ ಆಟಗಾರರು ಸೋಲದೇವನಲ್ಲಿ ಆಟಗಾರರು ಪ್ರತಿ ಚೆಂಡಿಗೂ ಕೂಡ ರೊಟೇಟ್ ರೂಪದ ಆಟವನ್ನು ಆಡಿದ್ರು ಕೂಡ ಪಂದ್ಯಾಟವನ್ನು ಸುಲಭ ಸಾಧ್ಯತೆಯಾಗಿ ಜಯಿಸಬಹುದು. ಆದರೂ ನೋಡುವವರಿಗೆ ಶ್ರೇಷ್ಠ ಪಂದ್ಯಾಟ. ಕುಮಾರ್ 5ನೇ ಓವರ್ನ ಮೊದಲ ಚೆಂಡಿಗಾಗಿ ಗಟ್ಟಿಮುಟ್ಟಿ ಓಟವನ್ನು ಕಲಿಸುವಂತಹ ಪ್ರಯತ್ನ. ಬಹಳಷ್ಟು ಜಾಣ್ಮೈತ ಆಟ. 1-1 ಬದಲಿ 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕ್ಷೇತ್ರಕ್ಷಣ ವಿಭಾಗ ಕೊಂಚ ಮಟ್ಟಿಗೆ ಎಳವಿಕೆಯನ್ನು ಕಾಣ್ತಾ ಇದ್ದಾರೆ. ಕ್ಷೀಣಿಯವಾಗ್ತಾ ಇದ್ದಾರೆ. 11 ಎಸೆತ 13 ಓಟಗಳು ಬರಬೇಕಾಗ್ತದೆ. 11ಕ್ಕೆ 13. ಆರಂಭಿಕ ಹಂತದ ಆಟಗಾರ ಇನ್ನೂ ಕೂಡ ಜೀವಂತವಾಗಿ ಉಳಿತಾ ಇದ್ದಾನೆ. ರವಿ ಶ್ರೇಕನ್ನು ಪಡೆದುಕೊಳ್ತಾ ಇದ್ದಾರೆ. ಕುಮಾರ್ ಎಸೆಗಾರಿಕೆ ಭಾಗದಲ್ಲಿ ಈ ನಡುವೆ ಮತ್ತೆ ಚಾತುರ್ಯತೆ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ. 10 ಎಸೆತ ಜಯಕ್ಕಾಗಿ 12 ಓಟಗಳು ಬರಬೇಕಾಗ್ತದೆ. 10 ಚೆಂಡು ಜಯಕ್ಕಾಗಿ 12 ಓಟಗಳು ಬರಬೇಕಾಗ್ತದೆ. ಜಾಣ್ಮೈತ ಆಟ. ಕವರ್ಸ್ ಭಾಗಕ್ಕೆ ದಬ್ಬಿದ್ರು. 1-1 ಬದಲಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. ತನ್ಮೂಲಕವಾಗಿ ಮತ್ತೆ 3ನೇ ಓಟ ಪೂರೈಕೆಯನ್ನು ಪಡೆದುಕೊಳ್ತಾ ಇದೆ. 1-1 ಬದಲಿ 2, 2 ಬದಲಿ 3ನೇ ಓಟ ಪೂರೈಕೆಯನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ತಂಡದ ಒಟ್ಟಾರೆ ಮೊತ್ತ 61ಕ್ಕೆ ತಲುಪ್ತಾ ಇದೆ. 3 ಹುದ್ದರಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ತಂಡ ಜಯಕ್ಕಾಗಿ 9 ಎಸೆತ 9 ಓಟಗಳು ಬರಬೇಕಾಗ್ತದೆ. 9ಕ್ಕೆ 9 ಓಟಗಳು ಬರಬೇಕಾಗ್ತದೆ. ಪದೇ ಪದೇ ಅಂಕಣ ಎಂಟ್ರಿಯನ್ನು ಕಾಣಬಾರದು. ಸೋಲ್ಡೇವ್ನಲ್ಲಿ ಆಟಗಾರರ ಗಮನಕ್ಕೆ ತರ್ತಾ ಇದಾವ. ಕ್ರೂಷಿಯಲ್ ಪಂದ್ಯಾಟದ ಟೈಮಿನಲ್ಲಿ ಅಂಕಣ ಎಂಟ್ರಿಯನ್ನು ಕಾಣಬೇಡಿ. 9ಕ್ಕೆ 9 ಕುತೂಹಲಕಾರಿ ಘಟ್ಟಕ್ಕೆ ಬರ್ತಾ ಇದಾವ. ಈ ನಡುವೆ ತೀರಾ ಆರ್ಕರ್ ಮಾದರಿ ಡೆಲಿವರಿ. 1-1 ಬದಲಿ 2ನೇ ಓಟವನ್ನು ದಾಖಲಿಸಿಕೊಳ್ಳುವಂತಹ ಒಂದು ಪ್ರಯತ್ನ 2 ಓಟಗಳಿಗೆ ಪೂರೈಕೆಯನ್ನು ಪಡೆದುಕೊಳ್ಳುತ್ತಾ ಇದೆ. 8 ಎಸೆತ 7 ಓಟ. 8ಕ್ಕೆ 7 ಚೆಂಡುಗಳ ಲೆಕ್ಕಾಚಾರ ಕಡಿಮೆಯಾದಂತೆ ಇವಾಗ ಓಟಗಳ ಹೆಚ್ಚಳಿಕೆ ಕೂಡ ಹೆಚ್ಚಾಗ್ತಾ ಇದೆ. ಪೂರ್ಣಾಂತವಾಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು 1 ಓಟಗಳಿಗೆ ಮಾತ್ರ ಅವಕಾಶ ನೀಡಿಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಶ್ರೇಷ್ಠ ಮಟ್ಟದ ಲೆಕ್ಕಾಚಾರ ಕ್ಯಾಲ್ಕುಲೇಟ್ ಮೈಂಡಿಂಗ್ ಗೇಮ್ ಮಾತ್ರ ಅಂಕಣ ವಿಭಾಗದಲ್ಲಿ ಸಾಗ್ತಾ ಇದೆ. ಜಯಕ್ಕಾಗಿ 7 ಎಸೆತ 6 ಓಟಗಳು ಬರಬೇಕಾಗ್ತದೆ. 7ಕ್ಕೆ 6. ಈ ಹಂತದಲ್ಲಿ ಜಾಣ್ಮೈತ ಹೊಡೆತ ತನ್ಮೂಲಕವಾಗಿ ಮತ್ತೆ ಡಿಬೆಕ್ಸ್ ಕವರ್ಸ್ 1-1 ಬದಲಿ 2ನೇ ಓಟದ ಪೂರೈಕೆ ಆಗ್ತಾ ಇದೆ.
ನೋಡಿ ಎರಡು ಓಟಗಳಿಗೆ ಪೂರೈಕೆಯನ್ನು ಪಡೆದುಕೊಳ್ತಾ ಇದೆ. ಅಂತಿಮ ತನ್ನ ದೇಹದ ನಿರೀಕ್ಷಣೆ, ತನ್ನ ದೇಹಕ್ಕೆ ತನ್ನ ದೇಹವೇ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೂ ತನ್ನ ತಂಡದ ಜಯಕ್ಕಾಗಿ ಹೋರಾಡ್ತಾ ಇರ್ತಕ್ಕಂತ ಜಾವಿದ್ ರವರಿಗೆ ಒಂದೆಡೆ ಅಭಿನಂದಿಸಿಕೊಳ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಜಯಕ್ಕಾಗಿ ಇನ್ನು ಕೂಡ 6 ಓಟಗಳು ಬರಬೇಕಾಗ್ತದೆ. ಅಂತಿಮ ಓವರ್ 6-4. ಆರ್ಎಸ್ಎದ ಜಯಕ್ಕಾಗಿ 4 ಓಟಗಳು ಬರಬೇಕಾಗ್ತದೆ. 6-4. ಅಂತಿಮ 6 ಚೆಂಡಿಗಾಗಿ ಹೊಸ ಬೌಲರ್ ವಿದ್ಯಾರಣ್ಯ ಪರವಾಗಿ ಸೋಮಶೇಖರ್ ಇವರನ್ನು ಕರೆತರುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಸೋಮು ಎಸೆಗಾರಿಕವಾಗಿ ಕಂಡುಕೊಳ್ತಾ ಇದ್ದಾರೆ. ಶೈಖನ್ ರವಿ ಶೈಖನ್ನು ತಗ್ಗಿಸಿಕೊಳ್ತಾ ಇದ್ದಾರೆ. ಮೊದಲ ಎಸೆತ ಬಹಳಷ್ಟು ಜಾನ್ವಯಿತ ಆಟ. 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 5 ಎಸೆತ 3 ಓಟಗಳು ಬರಬೇಕಾಗ್ತದೆ. 5-3. ತೀರಾ ಶೋನಾಗಿ ಬಿದ್ದಿರ್ತಕ್ಕಂಥ ಚೆಂಡು ಫೈಲಕ್ಸ್ ಇವರ ಕೈವಾಗಲು ಕ್ರಮಿಸ್ತಾ ಇದೆ. ಈ ಹಂತದಲ್ಲಿ ವಿದ್ಯಾರಣ್ಯಪುರವನ್ನು ಮಡಿಸುವುದರ ಮುಖಾಂತರವಾಗಿ 2024ರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಒಂದು ವ್ಯವಸ್ಥಿತ ಪಂದ್ಯಾಕೂಟದ ಚಾಂಪಿಯನ್ಸ್ ಆಗಿ ಸೋಲ್ದೇವ್ನಲ್ಲಿ N9 ತಂಡ ಜಯಿಸ್ತಾ ಇದ್ದಾರೆ. ದಯಮಾಡಿಸಿಕೊಳ್ಳಿ, ನಮ್ಮೊಂದಿಗೆ ಸ್ವತಂತ್ರ ತಂಡಗಳು ಯಾವುದೇ ರೀತಿಯಾಗಿ ಕುಗ್ಗಬೇಡಿ. ಸೋಲು ಗೆಲುವಿನ ಮೆಟ್ಟಿಲು. ಗೆಲುವಿಗಾಗಿ ಹೋರಾಡುವ ಪ್ರತಿಯೋರ್ವ ಆಟಗಾರನು ಕೂಡ ತನ್ನ ಪ್ರಯತ್ನದ ಸತತವಾಗಿ ಮಾಡಿ ಒಂದಲ್ಲ ಒಂದು ದಿನ ಪ್ರಶಸ್ತಿ ನಿಮ್ಮದಾಗ್ತದೆ ಎನ್ನುವ ಮಾತು ಕಿವಿ ಮಾತನ್ನು ಹೇಳಿಕೊಳ್ಳುತ್ತಾ ಎಲ್ಲ ಆಟಗಾರರು, 2 ತಂಡದ ಆಟಗಾರರು ಜೊತೆಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯರೆಲ್ಲರೂ ಕೂಡ ಆಟಗಾರರು ಸ್ಟೇಜ್ ಮುಂದೆ ಬರಬೇಕು. ಈಗ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಪ್ರಾರಂಭ ಮಾಡ್ಲಿಕ್ಕಿದ್ದೀವಿ. ದಯವಿಟ್ಟು ಎಲ್ಲ ವೀಕ್ಷಕರು ಮತ್ತು ಕ್ರೀಡಾಪಟುಗಳು ಸ್ಟೇಜ್ ಮುಂದೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಈಗಾಗಲೇ 6 ಗಂಟೆ ಆಗಿದೆ. ಕಾರ್ಯಕ್ರಮ